ಚಿಕ್ಕ ಹೋಟ್ಲೆಲ್ಲ ಟಿಫನ್ ಮಾಡ್ಕೊಂಡ್ ಬಂದಿದ್ದು. ಈಗ ಇಲ್ಲಿ ಬಿಟ್ರೆ ಧಾರವಾಡವರೆಗೂ ಒಂದು ಸ್ಟ್ರೆಚ್ ಹೊಡಿತೀನಿ ನೋಡಿ, ನಾನ್ ಸ್ಟಾಪ್. ಒಂದ್ ಸ್ವಲ್ಪ ದಿನದ ಕೆಳಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೀಮ್ ಫುಲ್ಲು ವೈರಲ್ ಆಗ್ಬಿಡಿತ್ತು. ಏನಪ್ಪ ಅಂದ್ರೆ, ಪ್ರಪಂಚದಲ್ಲಿ ಯಾವುದೇ ಲವರ್ಸ್ ಬೇಕಾದ್ರೂ ಬಿಟ್ಟು ಹೋಗ್ತಾರೆ, ಈ ಬೋರ್ವೆಲ್ ಮಾತ್ರ ಒಂದಕ್ಕೊಂದು ಜೋಡಿ ಬಿಡಲ್ಲ ಅಂತ. ಫೈನಲ್ ಆಗಿ ನಮ್ಮ ಮನೇಲ ಬಂದ, ನಾವು ಬಂದ್ವಿ. ವೆಲ್ಕಮ್ ಬ್ಯಾಕ್ ಬ್ರೋ, ವೆಲ್ಕಮ್ ಬ್ಯಾಕ್. ಟ್ಯಾಂಕ್ ಏನಾಯ್ತೋ ಗೊತ್ತಿಲ್ಲ, 3 ಸಾರಿ ಹುಬ್ಳಿಯಿಂದ ಇಲ್ಲಿಗೆ ಬರೋಷ್ಟು 3 ಸಾರಿ ಲಾಕ್ ಮಾಡೀನಿ, ಮತ್ತೆ ಲಾಕ್ ಓಪನ್ ಆಗ್ತೈತೆ ಕ್ಲೀನಾಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದ್ಬಿಟ್ಟು ಯಾಕೋ ಗೊತ್ತಿಲ್ಲ ಹೆವಿ ನಿದ್ದೆ, ಮಲ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ಎಲ್ಲಿ ಅಂದರೆ ಹತ್ತರಿಗೆ ಟೋಲ್ ಹತ್ರನೇ ಮಲ್ಕೊಬಿಟ್ಟಿದ್ದೀನಿ. ಇನ್ನು ಬೆಳಗಾಂ ಹತ್ರನೇ ಇದ್ದೀನಿ, ಬೆಳಗಾಂ ಹತ್ರಕ್ಕೂ ಹೋಗಿಲ್ಲ. ಇನ್ನು ರಾತ್ರಿ 100 ಕಿಲೋಮೀಟ್ರ್ ಗಾಡಿ ಡ್ರೈವ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಬಂದೆ 1 ಗಂಟೆಗೆ, ಅಲ್ಲೊಂದು ಅವರ್ ಮಲಗಿದ್ದೆ, 2 ಗಂಟೆಗೆ ಎದ್ದು ಬಂದೆ, ಮತ್ತು ಇಲ್ಲಿ ಮಲಗಿದೆ. 4 ಗಂಟೆಗೆ ಮತ್ತೆದ್ದೆ ಹೋಗೋಣ ಅಂತ. 4 ಗಂಟೆಗೆ ಎದ್ದಾಗ ಏನು ಸಮಸ್ಯೆ ಆಯಿತು ನೋಡಿ. ಇಲ್ಲಿ ಏನು ಗಾಡಿಗಳು, ನನ್ನ ಮುಂದೆ ಗಾಡಿ, ಪಕ್ಕದಲ್ಲಿ 3 ಗಾಡಿ ಇತ್ತು, ಹಿಂದೆಗಡೆ ಎಲ್ಲ ಗಾಡಿ ಇತ್ತು. ಗಾಡಿ ತೆಗಿಯೋಕ್ಕೆ ಜಾಗ ಇರಲಿಲ್ಲ. ಗಾಡಿ ತಕ್ಕೊಂಡು ರಿವರ್ಸ್ ತೆಗಿಯೋಕ್ಕೂ ಜಾಗ ಇಲ್ಲ, ಮುಂದೆ ಹೋಗೋಕ್ಕೂ ಜಾಗ ಇಲ್ಲ, ರೈಟಿಗೆ ತೆಗಿಯೋಕ್ಕೂ ಜಾಗ ಇಲ್ಲ. ಬೇರೆ ಡ್ರೈವರ್ಸ್ ಎಲ್ಲ ಮಲಗಿದ್ರು. ಅವ್ರು ಯಾವಾಗ ಬಂದು ಮಲಗಿರ್ತಾರೋ ಏನೋ, ಯಾಕೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನೇನು ಮಾಡಿದೆ, ಮಲ್ಕೊಂಡ್ಬಿಟ್ಟೆ. ಇಲ್ಲೇ ಮಲ್ಕೊಂಡು ಈಗ ಕರೆಕ್ಟಾಗಿ 7 ಗಂಟೆಗೆ ಎದ್ದಿದ್ದೀನಿ. 4 ಗಂಟೆಗೆ ಬಿಟ್ಟಿದ್ರೆ ಧಾರವಾಡ ಹುಬ್ಳಿ ಪಾಸ್ ಮಾಡಿಬಿಡ್ಬೋದಿತ್ತು ಆರಾಮಾಗಿ. 12 ಗಂಟೆ ಅಷ್ಟೊತ್ತಿಗೆ ಊರಿಗೆ ಬಿಡ್ಬೋದಿತ್ತು ಆರಾಮಾಗಿ. ನಾವು ಎಲ್ಲ ಉಲ್ಟಾ ಮಾಡ್ಕೊಂಡು ಈಗ ಅಷ್ಟೊತ್ತಿಗೆ 3 ಗಂಟೆ 4 ಗಂಟೆ ಸಂಜೆ ಆಗುತ್ತೆ. ದುರ್ಗಮ್ಮುಟ್ಟ ಅಷ್ಟೊತ್ತಿಗೆ ಏನು ಮಾಡೋಕ್ಕಾಗಲ್ಲ. ಇವತ್ತಿನೇನು ಊರಲ್ಲೇನು ಕೆಲಸ ಆಗಲ್ಲ, ನಾಳೆನೇ ನೋಡೋಣ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿ ಬಿಟ್ರೆ ನರ್ಸಪ್ಪಿಗೆ ಹೋಗ್ಬೇಕು. ನನ್ನ ಜೊತೆಗೆ ಬಂದಿದ್ದ ಗಾಡಿಯವನು ಆಗಲೇ ಹೆಚ್ಚು ಕಮ್ಮಿ ಹಾವೇರಿ ಬಿಟ್ಟು ಮುಂದೆ ಹೋಗ್ತಿರ್ಬೇಕು. ಅವೆಲ್ಲ ಕೆಲವು ಸಾರಿ ಹಿಂಗೆ ಆಗ್ಬಿಡ್ತದೆ, ಹೆವಿ ನಿದ್ದೆ ಬಂದ್ಬಿಡ್ತದೆ. ನಿದ್ದೆನ ಯಾರು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಯಾವಾಗ ಹೆಂಗೆ ಯಾವ ಥರ ಬರುತ್ತೆ ಅಂತ. ರಾತ್ರಿ ನನಗೆ ಬಂದಿದ್ದು ನಿದ್ದಾಗ ಟಿಫನ್ ಕೂಡ ಮಾಡಿರಲಿಲ್ಲ. ಟೋಲ್ ಪಾಸ್ ಮಾಡಿ ಗಾಡಿ ಹಾಕ್ಬಿಟ್ಟಿಲ್ಲ, ಲೆಫ್ಟಾಗಿ ಹೋಗಿ ಟಿಫನ್ ಮಾಡ್ಕೊಂಡು ಬಂದೆ. ಬನ್ನಿ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ. ಇನ್ನು ರಾತ್ರಿ ಇಲ್ಲಿ ಯಾಕೆ ಮಲ್ಕೊಳ್ತವ್ರೆ, ಇನ್ನೂ ಎದ್ದೇ ಇಲ್ಲ ನೋಡಿ. ರೋಡಲ್ಲಿ ಐತೆ ಗಾಡಿ. ಅದೇ ಚಿಕ್ಕ ಹೋಟ್ಲೆಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ದು. ಈಗ ಇಲ್ಲಿ ಬಿಟ್ರೆ ಧಾರವಾಡವರೆಗೂ ಒಂದು ಸ್ಟ್ರೆಚ್ ಹೊಡಿತೀನಿ ನೋಡಿ, ನಾನ್ ಸ್ಟಾಪ್. ಟಿಫನ್ ಅಂದರೆ ಏನೂ ಇಲ್ಲ, ಪೋಹ ಇಷ್ಟೇ ತಿನ್ಕೊಂಡ್ಬಂದಿದ್ದು. ಧಾರವಾಡ ವರ್ಷದ ಲೇಟ್ ಆಗುತ್ತಲ್ಲ, ಇಷ್ಟೇ ತಿಂದಿದ್ದು. ಹಂಗಾಗಿ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಬಂದೆ. ಧಾರವಾಡಕ್ಕೆ ಹೋಗಿ ಆ್ಯಕ್ಚುಲಾಗಿ ಟಿಫನ್ ಮಾಡ್ಬೇಕು 10 ಗಂಟೆಗೆ ಬೈಪಾಸಲ್ಲಿ ಗಣೇಶ್ ಹೋಟ್ಲ ಹತ್ರ ಟಿಫನ್ ಮಾಡಿಕೊಂಡು ಹೋಗೋಣ. ಇಲ್ಲಿ ಸ್ವಲ್ಪ ಇಲ್ಲಿಂದ ಧಾರವಾಡಕ್ಕೆ ಹೋಗೋವರೆಗೂ ಎನರ್ಜಿ ಇರಲಿ ಅಂತ ಸ್ವಲ್ಪ ತಿನ್ಕೊಂಡ್ಬಂದಿದ್ದೆ ಅಷ್ಟೇ. ಮನೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಧಾರವಾಡದವರೆಗೂ ಹೊಡಿಯೋಣ. 150 ಕಿಲೋಮೀಟ್ರು, ಎಲ್ಲ ನಿಲ್ಸೋದೇ ಬೇಡ. ಇಲ್ಲಿ ಬಿಟ್ಟರೆ ಸೀದಾ 150 ಕಿಲೋಮೀಟ್ರ್ ಹೋಗೇ ನಿಲ್ಲಿಸ್ಬೇಕು. ಧಾರವಾಡಕ್ಕೆ 140 ಆಗುತ್ತೆ, ಹೆಚ್ಚು ಕಡಿಮೆ 140. ಒಂದು ಸ್ವಲ್ಪ ದಿನದ ಕೆಳಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೀಮ್ ಫುಲ್ಲು ವೈರಲ್ ಆಗ್ಬಿಡಿತ್ತು. ಏನಪ್ಪ ಅಂದ್ರೆ, ಪ್ರಪಂಚದಲ್ಲಿ ಯಾವುದೇ ಲವರ್ಸ್ ಬೇಕಾದ್ರೂ ಬಿಟ್ಟು ಹೋಗ್ತಾರೆ, ಈ ಬೋರ್ವೆಲ್ ಮಾತ್ರ ಒಂದಕ್ಕೊಂದು ಜೋಡಿ ಬಿಡಲ್ಲ ಅಂತ. ಅದು ಸತ್ಯವಾದ ಮಾತೆ. ಅದಿಲ್ಲ ಅಂದ್ರೆ ಇದಕ್ಕೆ ಕೆಲಸ ಇಲ್ಲ, ಇದಿಲ್ಲ ಅಂದ್ರೆ ಅದಕ್ಕೆ ಕೆಲಸ ಇಲ್ಲ. ಹಂಗಾಗಿ ಇವೆರಡು ಯಾವತ್ತೂ ಜೋಡಿ ಬಿಡಲ್ಲ. ಹಿಂದೆ ಮುಂದೆ ಚೇಂಜ್ ಆಗ್ಬೋದೇ ಹೊರತು ಎರಡು ಒಟ್ಟಿಗೆ ಇರ್ತವೆ ಯಾವಾಗಲೂ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ನನಗೆ ಆ ಮೀಮ್ ನೆನಪಾಯ್ತು ಈಗ, ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ನೋಡಿ. ಧಾರವಾಡಕ್ಕೆ ಬರೋ ಅಷ್ಟೊತ್ತಿಗೆ ಟೈಮ್ ಬಂದು 9 ಗಂಟೆ 20 ನಿಮಿಷ. ಇನ್ನೊಂದು 15 ನಿಮಿಷ 20 ನಿಮಿಷಕ್ಕೆ ಅಲ್ಲಿ ನಾವು ರೆಗ್ಯುಲರ್ ಟಿಫನ್ ಹೋಟ್ಲ ಹತ್ರ ಹೋಗ್ತೀವಿ. 9:45 ಅಷ್ಟೊತ್ತಿಗೆ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗೋಣ. ಸಿಂಗಲ್ ರೋಡ್ ಆಲ್ಮೋಸ್ಟ್ ಆಗಿದೆ, ಇನ್ನೇನು ಸ್ವಲ್ಪ ದೂರ ಆಗಬೇಕಷ್ಟೇ ರೋಡು. ಆಲ್ಮೋಸ್ಟ್ ಒಂದು 60% ವರ್ಕ್ ಕಂಪ್ಲೀಟ್ ಆಗಿದೆ, 40% ಬ್ಯಾಲೆನ್ಸ್ ಇದೆ. ಆಗುತ್ತೆ, ಇದೊಂದು ವರ್ಷದೊಳಗೆ ಫುಲ್ ಕಂಪ್ಲೀಟ್ ಆಗುತ್ತೆ. 6 ಲೈನ್ ಇದೊಂದು ರೋಡ್ ಕಂಪ್ಲೀಟ್ ಆಗಿಬಿಟ್ರೆ ನಮಗೆ ಟೆನ್ಷನ್ ಅರ್ಧ ಕಡಿಮೆ ಆಗುತ್ತೆ. ಇಲ್ಲೊಂದು ಟೋಲ್ ಬೇರೆ ಎಕ್ಸ್ಟ್ರಾ ಆಗುತ್ತೆ ಇನ್ಮೇಲೆ ಪಕ್ಕ. ಟೋಲ್ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ, ಒಟ್ಟು ಟೋಲ್ ಅಂತೂ ಆಗುತ್ತೆ ಈ ರೋಡಲ್ಲಿ ಒಂದು. ಅಲ್ಲಿಂದ ನಾನ್ ಸ್ಟಾಪ್ ಸ್ಟ್ರೆಚ್ ಹೊಡ್ಕೊಂಬಂದು ಕರೆಕ್ಟಾಗಿ ಧಾರವಾಡ ಬೈಪಾಸಲ್ಲಿ ನಿಲ್ಸಿದ್ದೀನಿ ಗಾಡಿ ಸೈಡ್ಗೆ. ಹಾಕೀನಿ ಹಿಂದೆ ಹೋಟ್ಲಿದೆ, ಹೋಗಿ ಇಡ್ಲಿ ಸಾಂಬಾರು ತಿನ್ಕೊಂಬರೋಣ. ಇಡ್ಲಿ ಸಾಂಬಾರು ಇರಲಿಲ್ಲ, ಅಲ್ಲಿ ದೋಸೆ ತಿನ್ಕೊಂಡು ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದೆ. 17,762 ರೂಪಾಯಿ ಡೀಸೆಲ್ ಹಿಡಿಸ್ತು, 180 ಲೀಟ್ರು ಹೋಗಿ ಬರೋಕ್ಕೆ. ಫುಲ್ ಟ್ಯಾಂಕ್ ಆಯಿತು. ರೆಗ್ಯುಲರಾಗಿ ಇಲ್ಲೇ ಫುಲ್ ಮಾಡಿಸ್ತಾ ಇದ್ವಿ. ಲಾಸ್ಟ್ ಒಂದು 2-3 ಟ್ರಿಪ್ಪಿಂದ ಡೀಸೆಲ್ ಜಾಸ್ತಿ ಕುಡಿತಾ ಇತ್ತು, ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿಬಿಟ್ಟು. ಹಾಗಾಗಿ ಚಿಕ್ಕೋಡಿಲಿ ಹಾಕ್ಸ್ತಾ ಇದ್ವಿ. ಈ ಟ್ರಿಪ್ ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಬಂದಿದೆ ಗಾಡಿ ನೋಡ್ಬೋದು. ಸೀದಾ ಧಾರವಾಡ ಬಿಟ್ಟು ಹುಬ್ಳಿ ಹತ್ತತ್ರ ಬಂದು ಡೀಸೆಲ್ ಹಾಕ್ಸಿದ್ದು. ನಮ್ಮ ಹೊಟ್ಟೆ ಕಮ್ಮಿ ಆದರೂ ಪರವಾಗಿಲ್ಲ, ಬಟ್ ಗಾಡಿಗೆ ಮಾತ್ರ ಫುಲ್ ಟ್ಯಾಂಕ್ ಮಾಡಿಸ್ಲೇಬೇಕು. ಅನಿವಾರ್ಯ ಕಾರಣ, ಯಾವಾಗ ಇಂಡೆಂಟ್ ಹಾಕ್ಸ್ಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಯಾವಾಗ ಫುಲ್ ಟ್ಯಾಂಕ್ ಮಾಡಿಸಲ್ಲ ಅಷ್ಟೇ.
ಕರೆಕ್ಟಾಗಿ ಈ ಟ್ರಿಪ್ ಒಳ್ಳೆ ಮೈಲೇಜ್ ಬಂದೈತೆ. ಈ ಟ್ರಿಪ್ ಸ್ವಲ್ಪ ಅದು ಏನಪ್ಪ ಅಂದರೆ ನಮ್ಮದು ಆಟೋಮೆಟಿಕ್ಕಾಗಿ ಇಂಜಿನ್ ಬ್ರೇಕ್ ಆನ್ ಆಗಿಬಿಡೋದು ನಮ್ಮ ಗಾಡಿ. ಆಟೋಮೆಟಿಕ್ಕಾಗಿ ಎಕ್ಸಿಲೇಟರ್ ಬಿಡಿದ ತಕ್ಷಣ ಇಂಜಿನ್ ಬ್ರೇಕ್ ಆನ್ ಆಗೋದು. ಹಂಗಾಗಿ ಇಂಜಿನ್ ಬ್ರೇಕ್ನ ಡಿಸ್ಕನೆಕ್ಟ್ ಮಾಡಿದ್ದೀನಿ ಸದ್ಯಕ್ಕೆ. ಅದು ಪೈಪ್ ಸ್ವಲ್ಪ ಡ್ಯಾಮೇಜ್ ಆಗಿದ್ದ ಕಾರಣದಿಂದ. ನೆಕ್ಸ್ಟ್ ಟ್ರಿಪ್ ನೋಡೋಣ, ಇಂಜಿನ್ ಬ್ರೇಕ್ ಕಲೆಕ್ಷನ್ ಕೊಟ್ಕೊಳ್ಳೋಣಂತೆ. ಅಣ್ಣ ಆರಾಮ? ಅಣ್ಣ ಬನ್ನಿ ಈಗ ಆರಾಮಾಗಿ ಇಲ್ಲಿಂದ ಹೋಗೋಣ ಚಿತ್ರದುರ್ಗದ ಕಡೆಗೆ. 11 ಗಂಟೆ ಇಲ್ಲೇ ಆಗೋಯ್ತು. ಇನ್ನು 4 ಅವರ್ ಬೇಕು ಮನೆಗೆ ಹೋಗೋಕ್ಕೆ. 3 ಗಂಟೆ ಆಗುತ್ತೆ ಹೋಗೋದು. ನಾನಿವತ್ತು ಬೆಂಗಳೂರಿಗೆ ಹೋಗಲ್ಲ ಖಾಲಿ ಮಾಡೋಕ್ಕೆ. ನಮ್ಮ ಅನಿಲ್ ಇಸ್ ಬ್ಯಾಕ್. ಅನಿಲ್ ಬರ್ತಾ ಇದ್ದಾನೆ. ಅನಿಲನ್ನು ಕಳಿಸ್ಬಿಟ್ಟು ನಾನು ಊರಿಗೆ ಹೋಗ್ತೀನಿ. 2-3 ದಿನ ಗಾಡಿಗಳು ಕೆಲಸ ಮಾಡಿಸ್ಬೇಕು. ಏನೇನು ಮಾಡಿಸ್ತೀವಿ, ಯಾವ್ಯಾವ ಥರ ಮಾಡಿಸ್ತಿದ್ದೀವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ಮಾಡಿಸ್ತೀವಿ, ಯಾವ್ಯಾವ ಥರ ಮಾಡಿಸ್ತೀವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ನಾಳೆಯಿಂದ ಗಾಡಿದು ಕೆಲಸದ್ದು ಬ್ಲಾಗ್ ಸ್ಟಾರ್ಟ್ ಆಗ್ತದೆ. ಡೈಲಿ ಒಂದು ವೀಡಿಯೋ ಇನ್ಮೇಲೆ ಕಂಪಲ್ಸರಿ ಬಂದೇ ಬರ್ತದೆ. ಹುಬ್ಳಿ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟನು, ಎಲ್ಲೆಲ್ಲೂ ನಿಲ್ಸಿಲ್ಲ, ನಾನ್ ಸ್ಟಾಪಾಗಿ ಹೋಗ್ತಾ ಇದ್ದೀನಿ. ಮುಂದೆ ನಮ್ಮ ಸಬ್ಸ್ಕ್ರೈಬರ್ದೊಂದು ಗಾಡಿ ಹೋಗ್ತಾ ಇತ್ತು ಐಷರು, ಅದು ಬಾಂಬೆಯಿಂದ ಲೋಡ್ ಮಾಡ್ಕೊಂಬಂದವ್ರಂತೆ. 2 ಗಾಡಿ ಜೊತೆಗೆ ಹಿಂದೆ ಮುಂದೆ ಹುಬ್ಳಿಯಿಂದನೂ ಬರ್ತಾ ಇದ್ದೀವಿ. ನಾನು ಜಾಸ್ತಿ ಗಾಡಿ ದಬಾಯಿಸ್ತಾ ಇಲ್ಲ ಮೈಲೇಜ್ಗೋಸ್ಕರ. ನೋಡ್ಬೋದು 5.8 ಬರ್ತಾ ಇದೆ ಹುಬ್ಳಿಯಿಂದ. ಪರವಾಗಿಲ್ಲ, ಈ ಮೈಲೇಜ್ ಕೊಟ್ಟರೆ ಗಾಡಿ ನಿಧಾನ ಕೊಡಿದ್ರೆ ಬರ್ತದೆ. 70 ಕಿಲೋಮೀಟ್ರ್ ಫಿಕ್ಸಾಗಿ ಹೊಡಿಬೇಕು. RPM ನೋಡಿ 10ರಿಂದ 12ರೊಳಗಿರಬೇಕು. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. RPM ಏನೋ 15-20 ಹೋಯಿತು ಅಂದರೆ ಮೈಲೇಜ್ ಫುಲ್ ಡ್ರಾಪಾಗಿ ಹೋಗ್ಬಿಡ್ತದೆ. ಸ್ಪೀಡು ಅಷ್ಟೇ ನೋಡಿ, ಕರೆಕ್ಟ್ 70ರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಒಳ್ಳೆ ಮೈಲೇಜ್ ಬರ್ತಾ ಇದೆ ಗಾಡಿ ನೋಡಿ. 7.8 ಇದೆ, 7.9 ಆಯಿತು. ಲಾಸ್ಟ್ 96 ಕಿಲೋಮೀಟ್ರದ್ದು ಆವ್ರೇಜ್ ಇದೆ ಮೈಲೇಜು. ಹೈವೇ ಬಂದರೂ ಓಕೆ, ನೋ ಪ್ರಾಬ್ಲಮ್. ಈಗ ಇನ್ನೇನು ಆಲ್ರೆಡಿ ಹರಿಹರ ಹತ್ತತ್ರ ಬಂದ್ವಿ. ರಾಣೆಬೆನ್ನೂರು ಬೈಪಾಸಲ್ಲಿದ್ದೀವಿ. 100 ಕಿಲೋಮೀಟ್ರ್ ನಾನ್ ಸ್ಟಾಪ್ ಸ್ಟ್ರೆಚ್ ಹೊಡೆದೆ. ಡೀಸೆಲ್ ಹಾಕ್ಸ್ಟಾಕ್ 0 ಮಾಡಿದ್ದದು. ಈಗ ಇಲ್ಲಿಂದ ಸೀದಾ ಹರಿಹರ ಬೈಪಾಸ್ಗೆ ಹೋದರೆ ನಮ್ಮ ಅನಿಲ್ ಬರ್ತಾನೆ. ಅನಿಲ್ನ ಕರ್ಕೊಂಡು ಹೋಗೋದು ದುರ್ಗದ ಕಡೆಗೆ. ಅನಿಲ್ಲ 15-20 ದಿನ ರಜಾ ಹಾಕಿನ್ನು, ಇವತ್ತು ಬರ್ತಾವನೆ. ಹೋಗೋಣ, ನೋಡೋಣ ಬನ್ನಿ. ಸೀದಾ ಹರಿಹರ ಬೈಪಾಸ್ಗೆ ಹೋಗಿ ಸಿಗ್ತೀನಿ. ಅನಿಲನ್ನು ಹತ್ತಿಸ್ಕೊಂಡ್ಬಿಟ್ಟು ಸಿಗ್ತೀನಿ ಮತ್ತೆ ಹೇಳೋದು ಮರ್ತೆ. ಈ ಥರ ಕ್ಲೈಮೇಟ್ ಇದ್ದರೆ ನೋಡಿ, 50 ಅಲ್ಲ, 100 ಅಲ್ಲ, 200 ಅಲ್ಲ, 300 ಅಲ್ಲ, 400 ಕಿಲೋಮೀಟ್ರ್ ಬೇಕಾದ್ರೂ ಡೇ ಟೈಮಲ್ಲಿ ಹೊಡೆದಾಕ್ಬಿಡ್ಬೋದು ನೋಡಿ. ಯಾವ ಥರ ಇದೆ ಕ್ಲೈಮೇಟ್, ಫುಲ್ಲು ಕೂಲಾಗಿದೆ. ಈ ಥರ ಕ್ಲೈಮೇಟ್ ಇದ್ದರೆ ಗಾಡಿ ಓಡ್ಸೋಕೆ ಮಜಾ ಬರುತ್ತೆ. ಒಂದು ಬೇಜಾರಾಗಲ್ಲ, ಒಂದು ಟೈರ್ ಹೀಟ್ ಆಗಲ್ಲ, ಏನೂ ಇಲ್ಲ. ನಮ್ಮ ಅನಿಲ್ ಹತ್ಕೊಳ್ಳೋ ಜಾಗಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಅನಿಲ ಬಂದಿಲ್ಲ ಇನ್ನು. ಇಲ್ಲಿ ಡಾಬಾ ಹತ್ರ ಹಾಕೋಣ ಬರ್ತೀನಿ ಅನ್ನೋ, ಹಾಗಾಗಿ ಇಲ್ಲೇ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಹರಿಹರ ಬೈಪಾಸಲ್ಲಿ. ಇಲ್ಲಿಂದ ಕರೆಕ್ಟಾಗಿದೆ 80 ಕಿಲೋಮೀಟ್ರ್ ಮನೆ. ಆರಾಮಾಗಿ ಹೋಗೋಣ. 80 ಆಗಲ್ಲ, 80 ಆಗುತ್ತೆ, ಕರೆಕ್ಟಾಗಿ 80 ಕಿಲೋಮೀಟ್ರು. ಅನಿಲ್ ಬಂದ ತಕ್ಷಣ ಅನಿಲೊಂದು ಗಾಡಿ ಕೊಟ್ಟು ಆರಾಮಾಗಿ ಮಾತಾಡ್ಕೊಂತ ಕಷ್ಟ ಸುಖ 20 ದಿನ ಏನೇನು ಮಾಡಿ 100 ಕೇಳ್ಕೊಂತ ಹೋಗೋಣಂತೆ. ಫೈನಲ್ ಆಗಿ ನಮ್ಮ ಅನಿಲ ಬಂದ, ನಾವು ಬಂದ್ವಿ. ಓ ವೆಲ್ಕಮ್ ಬ್ಯಾಕ್ ಬ್ರೋ, ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಕ್ಸ್. ಅನಿಲನ್ನ ಸುಮಾರು 1 ಗಂಟೆಗಳ ಕಾಲ ವೆಯ್ಟ್ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಇಷ್ಟು ಲೇಟು? ಬೈಕ್ನೇ ಬರೋಕ್ಕಲ್ಲ, ರೋಡ್ ಸರಿ ಇಲ್ಲ ಹಂಗೆ. ಇಲ್ಲೇ ಡಾಬಾ ಹತ್ರ ಇದ್ವಿ. ಮೈಲೇಜ್ ನೋಡಿ ಇವತ್ತು ಟಾಪ್ ಮೈಲೇಜ್. ಎರಡು ಮೈಲೇಜ್ ಶಾಕದ ಅದೇ ಶಾಕು. ಇವತ್ತು ಬರ್ತೈತೆ. ಈಗೇನೋ ಒಂದು ಜುಗಾಡು ಮಾಡಿದೀವಿ, ಅದಕ್ಕೆ ಬರ್ತೈತೆ. ಈ ಗಾಡಿ ಫುಲ್ ಪಿಕಪ್ ಹೆಂಗೈತೆ ಗೊತ್ತೇ, ಕುದುರೆ ಆಡ್ದಂಗೆ ಇರುತ್ತೆ. ತೋರಿಸ್ತೀನಿ ತಡಿ. ಈಗ ನೋಡ್ಬರ ಗೇರ್ ಹಾಕಿ ಎಕ್ಸ್ಲೇಟರ್ ಬಿಟ್ರೆ ಸಾಕು, ಹೆಂಗಾರುತ್ತೆ ಗಾಡಿ ಕುದುರೆ. ಮುಂಚೆ ನಮ್ಮ ಗಾಡಿ ಕ್ಲಚ್ ಬಿಟ್ರೆ ಗಾಡಿ ಹಿಂಗೆ ಸ್ವಲ್ಪ ಮಿಸ್ಗಾಡ್ತಿರ್ಲಿಲ್ಲ. ಎಕ್ಸ್ಲೇಟರ್ ಫುಲ್ ತುಳಿದು ಗಾಡಿ ಮೂವ್ ಮಾಡಬೇಕಿತ್ತು. ಬಟ್ ಇವಾಗ ಆ ಥರ ಇಲ್ಲ. ನಮ್ಮ ಗಾಡಿ ಫುಲ್ ಚೇಂಜ್ ಮಾಡಾಕ್ತಿದ್ವಿ, ಆರಾಮಾಗಿ ಹೋಗುತ್ತೆ. ಈಗ ಡೀಸೆಲ್ ಟ್ಯಾಂಕ್ ಏನಾಯ್ತೋ ಗೊತ್ತಿಲ್ಲ, 3 ಸಾರಿ ಹುಬ್ಳಿಯಿಂದ ಇಲ್ಲಿಗೆ ಬರೋ ಅಷ್ಟೇ 3 ಸಾರಿ ಲಾಕ್ ಮಾಡೀನಿ, ಮತ್ತೆ ಲಾಕ್ ಓಪನ್ ಆಗ್ತೈತೆ. ಕ್ಲೀನಾಗಿ ಲಾಕ್ ಆಗ್ತಾಯಿಲ್ಲ ಯಾಕೋ. ಈ ಸಾರಿ ನೋಡೋಣ, ದುರ್ಗಕ್ಕೆ ಹೋಗಿ ಮತ್ತೆ ಚೆಕ್ ಮಾಡೋಣ. ಇಲ್ಲಿ ಲಾಕ್ ಆಗೈತೆ ಈಗ, ಮತ್ತೆ ಹೋಗ್ತಾ ಹಂಗೆ ಓಪನ್ ಆಗ್ತೈತೆ. ಇಬ್ಬರು ಅಣ್ಣವ್ರು ತಮಿಳ್ನಾಡು ಡ್ರೈವರ್ಗಳಿಗೆ ಡ್ರಾಪ್ ಕೊಟ್ವಿ, ಹೀಗೆ ಹೋಗ್ತಾ ಇದ್ದಾರೆ. ಪಾಪ ಅವ್ರ ಗಾಡಿ ರೈಟ್ ಸೈಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಟೊಮೆಟೊ ತುಂಬ್ಕೊಂಡ್ಬಂದು ಲೆಫ್ಟ್ ಸೈಡಲ್ಲಿ ಬಿಟ್ಬಿಟ್ಟವ್ರೆ ಗುಂಡಿಗೆ. ನಿದ್ದೆಗಣ್ಣಲ್ಲಿ ಬೆಳಗಿನ ಜಾವ ಇಂಥ ಗುಂಡಿಲಿ ಇಳಿಸ್ಬಿಟ್ಟವ್ರೆ ಟೈರ್ನ. ಹಿಂದೆ ಕೈ ಹಾಕೋದು 1-3 ಕಿಲೋಮೀಟ್ರ್ ಹಿಂದೆ ಯೂನಿಫಾರ್ಮ್ ನೋಡ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ಡ್ರಾಪ್ ಕೊಟ್ವಿ. ಏನಪ್ಪ ನೀವು ಕರೆಕ್ಟಾ ಕೊಡಬೇಕು ಆ ಥರ ಡ್ರೈವರ್ಗಳಿಗೆ ಮಾತ್ರ. ಯಾರಂದ್ರೆ ಅವರೇ ಕೈ ಹಾಕ್ತಿರ್ತಾರೆ, ಬಟ್ ಅವ್ರಿಗಿಂತ ಡ್ರೈವರ್ಗಳಿಗೆ ಏನಾರ ಸಮಸ್ಯೆ ಆದಾಗ ನಾವು ಹೆಲ್ಪ್ ಮಾಡಲೇಬೇಕು. ಇನ್ನು ನನ್ನನ್ನು ಕೇಳ್ತೀರಾ ತುಂಬ ಜನ, ನೀನೇ ಹಾಕ ಯೂನಿಫಾರ್ಮ್ ಹಾಕಲ್ಲ, ನಿನಗೆ ದೌಲತ್ತು ನಿಮ್ಮ ಜಾಸ್ತಿನಾ ಅಂತ ನಮ್ಗೆ ಕೇಳ್ತಾರೆ.
ಆ್ಯಕ್ಚುಲಿ ಒಂದು ಮೋಟರ್ ವೆಹಿಕಲ್ ಆ್ಯಕ್ಟ್ 1988 ಒಂದು ರೂಲ್ ಇದೆ. ನ್ಯಾಷನಲ್ ಪರ್ಮನೆಂಟ್ ವೆಹಿಕಲ್ ಯಾವ ಡ್ರೆಸ್ ಬೇಕಾದರೂ ಹಾಕ್ಬೋದು. ಸ್ಟೇಟ್ ಪರ್ಮನೆಂಟ್ ಗಾಡಿಗೆ ಮಾತ್ರ ಯೂನಿಫಾರ್ಮ್ ಕಂಪಲ್ಸರಿ. ನ್ಯಾಷನಲ್ ಪರ್ಮನೆಂಟ್ ಗಾಡಿಗೆ ನೀವು ಯಾವ ಯೂನಿಫಾರ್ಮ್ ಬೇಕಾದರೂ ಹಾಕೊಂಡು ಗಾಡಿ ಓಡಿಸ್ಬೋದು. ಯಾಕಂದ್ರೆ ನ್ಯಾಷನಲ್ ಪರ್ಮನೆಂಟ್ ಡ್ರೈವರ್ಸ್ 15 to 20 ಡೇಸು 30 ಡೇಸ್ವರೆಗೂ ಮನೆ ಬಿಟ್ಟಿರ್ತಾರೆ, ಒಂದೇ ಯೂನಿಫಾರ್ಮ್ ಹಾಕೋಕ್ಕೆ ಆಗಲ್ಲ. ಹಂಗಾಗಿ ಈ ಥರ ರೂಲ್ ಇದೆ. ಕೆಲವ್ರಿಗೆ ಅದೇ ಗೊತ್ತಿಲ್ಲ, ಕೆಲವು ಪೊಲೀಸವ್ರಿಗೆ ಗೊತ್ತಿಲ್ಲ ಇದೆಲ್ಲ, ಕೆಲವು RTOಗಳಿಗೆ ಗೊತ್ತಿಲ್ಲ ಈ ರೂಲು. ಎಲ್ಲ ಯೂನಿಫಾರ್ಮ್ ಹಾಕಿರೋ ಮಗನೇ ನಿನಗೆ ಫೈನ್ ಹಾಕ್ತೀನಿ ಅಂತ ನೀವು ಕೇಳಬೇಕು. ನ್ಯಾಷನಲ್ ಪರ್ಮನೆಂಟಿಗೆ ಯೂನಿಫಾರ್ಮ್ ಇಲ್ಲ ಸರ್, ನ್ಯಾಷನಲ್ ಪರ್ಮನೆಂಟ್ ಗಾಡಿ ನಮ್ಮದು, ಯೂನಿಫಾರ್ಮ್ ನಮ್ಮ ರೂಲ್ ಇಲ್ಲ, ನಾವು ಹಾಕಿಲ್ಲ ಅಂತ ಧೈರ್ಯವಾಗಿ ಹೇಳಿ. ಅವಾಗ ರೂಲ್ಸ್ ಗೊತ್ತು ಅಂತ ಸುಮ್ಮನೆ ಬಿಟ್ಟು ಕಳಿಸ್ತಾರೆ. ನ್ಯಾಷನಲ್ ಪರ್ಮನೆಂಟ್ ಗಾಡಿಗೆ ಯಾವುದೇ ಥರದ ಯೂನಿಫಾರ್ಮ್ ಇಲ್ಲ. ಸ್ಟೇಟ್ ಪರ್ಮನೆಂಟ್ ಗಾಡಿಗಳಿಗೆ ಮಾತ್ರ ಕಾಕಿ ಶರ್ಟು ಕಾಕಿ ಪ್ಯಾಂಟು ವಿತ್ ಕಂಪಲ್ಸರಿಯಾಗಿ ಹಾಕ್ಲೇಬೇಕು. ಬನ್ನಿ ಈಗ ಸೀದಾ ನಾವು ಚಿತ್ರದುರ್ಗ ಕಡೆ ಹೋಗೋಣ. ಇನ್ನೊಂದು 10 ಕಿಲೋಮೀಟ್ರ್ ಅಷ್ಟೇ, ಆರಾಮಾಗಿ ಹೋಗ್ಬಿಡೋಣ. ಚಿಕ್ಕಬೆನ್ನೂರು ಹತ್ತಿರ ಇದೀವಿ ಆವಾಗಲೇ. ಫೈನಲಿ ಚಿತ್ರದುರ್ಗಕ್ಕೆ ಬಂದಿದ್ದಾಯ್ತು ನೋಡಿ. ಆಪೋಸಿಟಾಗಿ ಹೆಂಗೆ ಬರ್ತಾರೆ ಅಣ್ಣವರು, ಡಬಲ್ ಅದು. ಸೀದಾ ಬಂದ್ವಿ. ಈಗ ಬಂಕಾದ್ರ ಗಾಡಿ ಹಾಕಿ ಅನಿಲಂಗೆ ಗಾಡಿ ಕೊಟ್ಟು ಕಳಿಸಿ ನಾವು ಮನೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಹೋಗಿ ಬರ್ತೀಯಾ? ಆರಾಮಾಗಿ ಹೋಗಿ ಆರಾಮಾಗಿ ಬಾ. ಸ್ವಲ್ಪ ಕೆಲ್ಸಗಳಿದಾವೆ ನಾಳೆ. ಏನು ಕೆಲಸ ಅನ್ನೋದು ತೋರಿಸ್ತೀನಿ ಬನ್ನಿ ಫಸ್ಟು, ಅದು ಇಂಪಾರ್ಟೆಂಟ್ ಇರೋದು. ಈಗ ಜಾಗ ಸ್ವಲ್ಪ ಇಲ್ಲೇ ಹಾಕ್ಬಿಡೋಣ. ನಮ್ಮ ಗಾಡಿ ಎಲ್ಲಿತ್ತು? ಬಾಸ್ ಗಾಡಿ ಎಲ್ಲಿತ್ತು? ಗಾಡಿನೇ ಇಲ್ಲ. ಗಾಡಿ ಎಲ್ಲೈತೆ? ನಮ್ಮ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೆ ಆಯಿತು. ಸ್ವಲ್ಪ ದಿನಗಳ ಕಾಲ ರಜಾ ನಮ್ಮದು. ನಮ್ಮ ನೋಡ್ತೀಯಾ ರಜೆ ಅಂದಲ್ಲ? ಸ್ವಲ್ಪ ದಿನ ರಜಾನೇ ಸದ್ಯಕ್ಕೆ. ಹಂಗಾಗಿ ಬ್ಯಾಗೆಲ್ಲ ಎತ್ಬಿಟ್ಟಿದ್ದೀನಿ ಗಾಡಿಗಳದ್ದು. ಸದ್ಯಕ್ಕೆ ಇವಾಗ ಅನಿಲ ಹೋಗಿ ಖಾಲಿ ಮಾಡಿಕೊಂಡು ಮತ್ತು ಲೋಕಲ್ ದುರ್ಗ ಲೋಡ್ ಮಾಡ್ಕೊಂಡು ಬರೋ ಅಷ್ಟಕ್ಕೆ 2-3 ದಿನ ಆಗುತ್ತೆ. ನೋಡೋಣ. ಅದಾದಮೇಲೆ ಏನು ಪ್ಲಾನಿಂಗ್ಸು ಏನು ಪ್ಲ್ಯಾನ್ ಮಾಡಿಲ್ಲ. ಇನ್ನು ನನಗೆ 2-3 ದಿನ ಕೆಲಸ ಇದೆ ಊರಲ್ಲಿ, ಅದನ್ನೆಲ್ಲ ಮುಗಿಸ್ಕೊಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣಂತೆ. ಅನಿಲನ್ನು ಕಳಿಸಿ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಓಕೆ, ಈ ವ್ಲಾಗ್ ಸಿಕ್ಕಾಪಟ್ಟೆ ಚಿಕ್ಕದಾಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ಸ್ ಆಗಬೇಕಂತ ಚಿಕ್ಕದಾದ್ರೂ ಪರವಾಗಿಲ್ಲ ಆಗ್ತಾ ಇದ್ದೀನಿ. ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.